ಸುಹಾಸ್ ಹತ್ಯೆಯ ಬಳಿಕ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಹಂತಕರು ಪರಾರಿ ಆಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಕೊಲೆಯ ಬಳಿಕ ದುಷ್ಕರ್ಮಿಗಳು ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕೃತ್ಯಕ್ಕೆ ಸ್ಥಳೀಯರು ನೆರವು ನೀಡಿರುವಂತಹ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ಎಲ್ಲ ವಿಡಿಯೋಗಳನ್ನು ಪಡೆದು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ದುಷ್ಕರ್ಮಿಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದು, ಅವರು ಎಸ್ಕೇಪ್ ಆಗೋದಕ್ಕೆ ಸ್ಥಳೀಯರು ನೆರವು ನೀಡಿದ್ದು, ಆ ಕೃತ್ಯಕ್ಕೂ ಕೂಡ ಸ್ಥಳೀಯರು ನೆರವು ನೀಡಿದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಹಲವು ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಈ ಮಾಹಿತಿ ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ನೋಡಿ, ತಾವೀಗ ಗಮನಿಸ್ತಾ ಇರೋ ದೃಶ್ಯ, ಅಲ್ಲಿ ವೆಹಿಕಲ್ ನಂಬರ್ ಕೂಡ ಭಾಳ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಆ ವೆಹಿಕಲಲ್ಲಿ ಹಂತಕರು ಎಸ್ಕೇಪ್ ಆಗ್ತಾರೆ. ಸುಹಾಸ್ ಶೆಟ್ಟಿನ ಹೊಡೆದು ಅಲ್ಲಿ ಅವರು ಎಸ್ಕೇಪ್ ಆಗ್ತಾರೆ. ನೋಡಿ, ಅಷ್ಟು ಜನ ಇದ್ದಾರೆ, ಅವ್ರು ಆ ರೀತಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸೊ ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಈಗಾಗಲೇ BJP ನಾಯಕರು ಹೇಳ್ತಾ ಇದ್ರು, ಇದು ಪೂರ್ವ ನಿಯೋಜಿತ ಕೃತ್ಯ, ಸುಮಾರು ದಿನಗಳಿಂದ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಹಗಲೇ ಈ ರೀತಿಯ ಘಟನೆಗಳು ನಡೀತಾ ಇದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಏನಾಗಿದೆ ನಮ್ಮ ರಾಜ್ಯದಲ್ಲಿ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆಯನ್ನು BJP ಅವರು ಮಾಡ್ತಾ ಇದ್ದಾರೆ. ಇನ್ನು ನೋಡಿ, ಇನ್ನು ಜನಸಾಮಾನ್ಯರ ಪ್ರಶ್ನೆಯೂ ಕೂಡ ಅಷ್ಟೇ. ಈ ಹಿಂದೂ ಮುಸ್ಲಿಂ ಮತ್ತೊಂದು ಈ ಹೋರಾಟ, ದ್ವೇಷ ಇವೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ಜನಸಾಮಾನ್ಯರು ಓಡಾಡ್ತಾ ಇರ್ತಾರೆ. 8ರಿಂದ 8:40 ಸಮಯ ಇದೆ, 8:15ರಿಂದ 8:40, ಏನು ಅಪರಾತ್ರಿ ಸಮಯ ಏನಲ್ಲ. ಆ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಜನನೂ ಸಿಕ್ಕಾಪಟ್ಟೆ ಇದ್ದಾರೆ. ಹಗಲೇ ಈ ರೀತಿಯ ಕೊಲೆಗಳಾಗುತ್ತೆ ಅಂತಂದರೆ ಜನರ ಸುರಕ್ಷತೆ ಯಾರು ಹೊಣೆ? ಇವತ್ತು ಸುಹಾಸ್ ಶೆಟ್ಟಿ, ನಾಳೆ ಮತ್ತೊಬ್ಬರು. ಹೀಗಾದರೆ ಮಂಗಳೂರು ಜನ ಹೇಗೆ ಜೀವನ ಮಾಡಬೇಕು? ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನಸಾಮಾನ್ಯರು ಕೂಡ ಭಯದಲ್ಲಿಯೇ ಕಾಲ ಕಳೆಯುವಂತಹ ಸಮಯ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರ ಉತ್ತರವನ್ನು ಕೊಡಬೇಕು, ಪೊಲೀಸರು ಉತ್ತರವನ್ನು ಕೊಡಬೇಕು. ಸುಹಾಸ್ ಹತ್ಯೆಯ ಬಳಿಕ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಹಂತಕರು ಪರಾರಿ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಕೊಲೆಯ ಬಳಿಕ ದುಷ್ಕರ್ಮಿಗಳು ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕೃತ್ಯಕ್ಕೆ ಸ್ಥಳೀಯರು ನೆರವು ನೀಡಿರುವಂತಹ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ಎಲ್ಲ ವಿಡಿಯೋಗಳನ್ನು ಪಡೆದು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ದುಷ್ಕರ್ಮಿಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದು, ಅವರು ಎಸ್ಕೇಪ್ ಆಗೋದಕ್ಕೆ ಸ್ಥಳೀಯರು ನೆರವು ನೀಡಿದ್ದು, ಆ ಕೃತ್ಯಕ್ಕೂ ಕೂಡ ಸ್ಥಳೀಯರು ನೆರವು ನೀಡಿದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಹಲವು ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಈ ಮಾಹಿತಿ ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ನೋಡಿ, ತಾವೀಗ ಗಮನಿಸ್ತಾ ಇರೋ ದೃಶ್ಯ, ಅಲ್ಲಿ ವೆಹಿಕಲ್ ನಂಬರ್ ಕೂಡ ಭಾಳ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಆ ವೆಹಿಕಲಲ್ಲಿ ಹಂತಕರು ಎಸ್ಕೇಪ್ ಆಗ್ತಾರೆ. ಸುಹಾಸ್ ಶೆಟ್ಟಿನ ಹೊಡೆದು ಅಲ್ಲಿ ಅವರು ಎಸ್ಕೇಪ್ ಆಗ್ತಾರೆ. ನೋಡಿ, ಅಷ್ಟು ಜನ ಇದ್ದಾರೆ, ಅವ್ರು ಆ ರೀತಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸೊ ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಈಗಾಗಲೇ BJP ನಾಯಕರು ಹೇಳ್ತಾ ಇದ್ರು, ಇದು ಪೂರ್ವ ನಿಯೋಜಿತ ಕೃತ್ಯ, ಸುಮಾರು ದಿನಗಳಿಂದ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಹಗಲೇ ಈ ರೀತಿಯ ಘಟನೆಗಳು ನಡೀತಾ ಇದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಏನಾಗಿದೆ ನಮ್ಮ ರಾಜ್ಯದಲ್ಲಿ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆಯನ್ನು BJP ಅವರು ಮಾಡ್ತಾ ಇದ್ದಾರೆ. ಇನ್ನು ನೋಡಿ, ಇನ್ನು ಜನಸಾಮಾನ್ಯರ ಪ್ರಶ್ನೆಯೂ ಕೂಡ ಅಷ್ಟೇ. ಈ ಹಿಂದೂ ಮುಸ್ಲಿಂ ಮತ್ತೊಂದು ಈ ಹೋರಾಟ, ದ್ವೇಷ ಇವೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ಜನಸಾಮಾನ್ಯರು ಓಡಾಡ್ತಾ ಇರ್ತಾರೆ. 8ರಿಂದ 8:40 ಸಮಯ ಇದೆ, 8:15ರಿಂದ 8:40, ಏನು ಅಪರಾತ್ರಿ ಸಮಯ ಏನಲ್ಲ. ಆ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಜನನೂ ಸಿಕ್ಕಾಪಟ್ಟೆ ಇದ್ದಾರೆ. ಹಗಲೇ ಈ ರೀತಿಯ ಕೊಲೆಗಳಾಗುತ್ತೆ ಅಂತಂದರೆ ಜನರ ಸುರಕ್ಷತೆ ಯಾರು ಹೊಣೆ? ಇವತ್ತು ಸುಹಾಸ್ ಶೆಟ್ಟಿ, ನಾಳೆ ಮತ್ತೊಬ್ಬರು. ಹೀಗಾದರೆ ಮಂಗಳೂರು ಜನ ಹೇಗೆ ಜೀವನ ಮಾಡಬೇಕು? ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನಸಾಮಾನ್ಯರು ಕೂಡ ಭಯದಲ್ಲಿಯೇ ಕಾಲ ಕಳೆಯುವಂತಹ ಸಮಯ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರ ಉತ್ತರವನ್ನು ಕೊಡಬೇಕು, ಪೊಲೀಸರು ಉತ್ತರವನ್ನು ಕೊಡಬೇಕು. ಸುಹಾಸ್ ಹತ್ಯೆಯ ಬಳಿಕ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಹಂತಕರು ಪರಾರಿ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಕೊಲೆಯ ಬಳಿಕ ದುಷ್ಕರ್ಮಿಗಳು ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕೃತ್ಯಕ್ಕೆ ಸ್ಥಳೀಯರು ನೆರವು ನೀಡಿರುವಂತಹ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ.
ಎಲ್ಲ ವಿಡಿಯೋಗಳನ್ನು ಪಡೆದು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ದುಷ್ಕರ್ಮಿಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದು, ಅವರು ಎಸ್ಕೇಪ್ ಆಗೋದಕ್ಕೆ ಸ್ಥಳೀಯರು ನೆರವು ನೀಡಿದ್ದು, ಆ ಕೃತ್ಯಕ್ಕೂ ಕೂಡ ಸ್ಥಳೀಯರು ನೆರವು ನೀಡಿದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಹಲವು ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಈ ಮಾಹಿತಿ ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ನೋಡಿ, ತಾವೀಗ ಗಮನಿಸ್ತಾ ಇರೋ ದೃಶ್ಯ, ಅಲ್ಲಿ ವೆಹಿಕಲ್ ನಂಬರ್ ಕೂಡ ಭಾಳ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಆ ವೆಹಿಕಲಲ್ಲಿ ಹಂತಕರು ಎಸ್ಕೇಪ್ ಆಗ್ತಾರೆ. ಸುಹಾಸ್ ಶೆಟ್ಟಿನ ಹೊಡೆದು ಅಲ್ಲಿ ಅವರು ಎಸ್ಕೇಪ್ ಆಗ್ತಾರೆ. ನೋಡಿ, ಅಷ್ಟು ಜನ ಇದ್ದಾರೆ, ಅವ್ರು ಆ ರೀತಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸೊ ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಈಗಾಗಲೇ BJP ನಾಯಕರು ಹೇಳ್ತಾ ಇದ್ರು, ಇದು ಪೂರ್ವ ನಿಯೋಜಿತ ಕೃತ್ಯ, ಸುಮಾರು ದಿನಗಳಿಂದ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಹಾಡು ಹಗಲೇ ಈ ರೀತಿಯ ಘಟನೆಗಳು ನಡೀತಾ ಇದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಏನಾಗಿದೆ ನಮ್ಮ ರಾಜ್ಯದಲ್ಲಿ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆಯನ್ನು BJP ಅವರು ಮಾಡ್ತಾ ಇದ್ದಾರೆ. ಇನ್ನು ನೋಡಿ, ಇನ್ನು ಜನಸಾಮಾನ್ಯರ ಪ್ರಶ್ನೆಯೂ ಕೂಡ ಅಷ್ಟೇ. ಈ ಹಿಂದೂ ಮುಸ್ಲಿಂ ಮತ್ತೊಂದು ಈ ಹೋರಾಟ, ದ್ವೇಷ ಇವೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ಜನಸಾಮಾನ್ಯರು ಓಡಾಡ್ತಾ ಇರ್ತಾರೆ. 8ರಿಂದ 8:40 ಸಮಯ ಇದೆ, 8:15 8:40, ಏನು ಅಪರಾತ್ರಿ ಸಮಯ ಏನಲ್ಲ. ಆ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಜನನೂ ಸಿಕ್ಕಾಪಟ್ಟೆ ಇದ್ದಾರೆ. ಹಾಡು ಹಗಲೇ ಈ ರೀತಿಯ ಕೊಲೆಗಳಾಗುತ್ತೆ ಅಂತಂದರೆ ಜನರ ಸುರಕ್ಷತೆ ಯಾರು ಹೊಣೆ? ಇವತ್ತು ಸುಹಾಸ್ ಶೆಟ್ಟಿ, ನಾಳೆ ಮತ್ತೊಬ್ಬರು. ಹೀಗಾದರೆ ಮಂಗಳೂರು ಜನ ಹೇಗೆ ಜೀವನ ಮಾಡಬೇಕು? ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಜನಸಾಮಾನ್ಯರು ಕೂಡ ಭಯದಲ್ಲಿಯೇ ಕಾಲ ಕಳೆಯುವಂತಹ ಸಮಯ ನಿರ್ಮಾಣ ಆಗಿದೆ. ಇದಕ್ಕೆ ಸರ್ಕಾರ ಉತ್ತರವನ್ನು ಕೊಡಬೇಕು, ಪೊಲೀಸರು ಉತ್ತರವನ್ನು ಕೊಡಬೇಕು. ಸುಹಾಸ್ ಹತ್ಯೆಯ ಬಳಿಕ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಹಂತಕರು ಪರಾರಿ ಆಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗಿದೆ. ಕೊಲೆಯ ಬಳಿಕ ದುಷ್ಕರ್ಮಿಗಳು ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕೃತ್ಯಕ್ಕೆ ಸ್ಥಳೀಯರು ನೆರವು ನೀಡಿರುವಂತಹ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ಎಲ್ಲ ವಿಡಿಯೋಗಳನ್ನು ಪಡೆದು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ದುಷ್ಕರ್ಮಿಗಳ ಬಗ್ಗೆ ಮಾಹಿತಿ ಕಲೆ ಹಾಕೋದು, ಅವರು ಎಸ್ಕೇಪ್ ಆಗೋದಕ್ಕೆ ಸ್ಥಳೀಯರು ನೆರವು ನೀಡಿದ್ದು, ಆ ಕೃತ್ಯಕ್ಕೂ ಕೂಡ ಸ್ಥಳೀಯರು ನೆರವು ನೀಡಿದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಹಲವು ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ. ಈ ಮಾಹಿತಿ ಆಧಾರದ ಮೇಲೆ ತನಿಖೆ ನಡೀತಾ ಇದೆ. ನೋಡಿ, ತಾವೀಗ ಗಮನಿಸ್ತಾ ಇರೋ ದೃಶ್ಯ, ಅಲ್ಲಿ ವೆಹಿಕಲ್ ನಂಬರ್ ಕೂಡ ಭಾಳ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಆ ವೆಹಿಕಲಲ್ಲಿ ಹಂತಕರು ಎಸ್ಕೇಪ್ ಆಗ್ತಾರೆ. ಸುಹಾಸ್ ಶೆಟ್ಟಿನ ಹೊಡೆದು ಅಲ್ಲಿ ಅವರು ಎಸ್ಕೇಪ್ ಆಗ್ತಾರೆ. ನೋಡಿ, ಅಷ್ಟು ಜನ ಇದ್ದಾರೆ, ಅವ್ರು ಆ ರೀತಿ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸೊ ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಈಗಾಗಲೇ BJP ನಾಯಕರು ಹೇಳ್ತಾ ಇದ್ರು, ಇದು ಪೂರ್ವ ನಿಯೋಜಿತ ಕೃತ್ಯ, ಸುಮಾರು ದಿನಗಳಿಂದ ಇವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಹಾಡು ಹಗಲೇ ಈ ರೀತಿಯ ಘಟನೆಗಳು ನಡೀತಾ ಇದೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಪರಿಸ್ಥಿತಿ ಏನಾಗಿದೆ ನಮ್ಮ ರಾಜ್ಯದಲ್ಲಿ, ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆಯನ್ನು BJP ಅವರು ಮಾಡ್ತಾ ಇದ್ದಾರೆ. ಇನ್ನು ನೋಡಿ, ಇನ್ನು ಜನಸಾಮಾನ್ಯರ ಪ್ರಶ್ನೆಯೂ ಕೂಡ ಅಷ್ಟೇ. ಈ ಹಿಂದೂ ಮುಸ್ಲಿಂ ಮತ್ತೊಂದು ಈ ಹೋರಾಟ,